ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೆಎಂಕೆ ಟ್ರಸ್ಟ್ನಿಂದ ಓಂ ಶಕ್ತಿ ಯಾತ್ರೆಗೆ 10 ಬಸ್ ವ್ಯವಸ್ಥೆ ಚಾಲನೆ ನೀಡಿ ಶುಭ ಕೋರಿದ ರೇಖಾ ಗೋಪಿನಾಥ್. ತಮಿಳುನಾಡಿನ ಮೇಲ್ಮತ್ತೂರು ಓಂ ಶಕ್ತಿ ಅಮ್ಮನವರ ಯಾತ್ರೆಗೆ ಹೊರಟ ಮಾಲಾಧಾರಿಗಳ ಪ್ರಯಾಣಕ್ಕೆ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ GN ವೇಣುಗೋಪಾಲ್ ಅವರು ಉಚಿತ ಬಸ್ಗಳ ವ್ಯವಸ್ಥೆ ಮಾಡಿರುವ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಸಮಾಜ ಸೇವೆಯನ್ನು ಮಾಡಲು ಮುಂದಾಗಿದ್ದು ಅವರಿಗೆ ಸಹಕಾರ ನೀಡುವಂತೆ ದೇವನಹಳ್ಳಿಯ ಮಾಜಿ ಪುರಸಭಾ ಅಧ್ಯಕ್ಷೆ ರೇಖಾ ಗೋಪಿನಾಥ್ ಅವರು ಕೋರಿದರು. ಅವರು ನಗರದ JJ ಕಾಲೋನಿ ತಾಲೂಕಿನ ದೊಡ್ಡಗಂಜೂರು, ಬೈನಹಳ್ಳಿ, ಗುಡುಮಾಲಹಳ್ಳಿ, ಮುರುಗಮಲ್ಲ, ದೊಡ್ಡ ಕರ್ಕಮಕ್ಕಳ್ಳಿ ಗ್ರಾಮದ ಓಂ ಶಕ್ತಿ ಮಾಲಾಧಾರರಿಗೆ ಒಟ್ಟು 10 ಬಸ್ಗಳಲ್ಲಿ ಓಂ ಶಕ್ತಿ ಅಮ್ಮನವರ ಯಾತ್ರೆಗೆ ಹೊರಟ ಬಸ್ಗಳಿಗೆ ಚಾಲನೆ ದೊರಕಿಸಿಕೊಟ್ಟ ನಂತರ ಮಾತನಾಡಿದ ಅವರು ಅಮ್ಮನವರ ಆಶೀರ್ವಾದ ಪ್ರಯಾಣಕ್ಕೆ ಹೊರಟವರಿಗೆ ಶುಭ ಸಹ ಕೋರಿದರು. ಇನ್ನು ಮಾಜಿ ಸಚಿವ ದಿವಂಗತ KM ಕೃಷ್ಣಾರೆಡ್ಡಿ ಅವರ ಆಶೀರ್ವಾದದಿಂದ KMK ಟ್ರಸ್ಟ್ ಅಧ್ಯಕ್ಷರು ಈ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಮಾಡಲು ಬಂದಿದ್ದಾರೆ. ಕಳೆದ 2 ವರ್ಷಗಳಿಂದಲೂ ಸೇವೆ ಮಾಡುತ್ತಿದ್ದಾರೆ. ನಿಮ್ಮ ಆಶೀರ್ವಾದ ಅವರಿಗೆ ಇರಲಿ ಎಂದ ಅವರು ನಗರ ಸೇರಿದಂತೆ ತಾಲೂಕಿನ ಗ್ರಾಮಾಂತರ ಪ್ರದೇಶದಲ್ಲಿ ವಿವಿಧ ಗ್ರಾಮಗಳಲ್ಲಿ ಇದುವರೆಗೂ ಓಂ ಶಕ್ತಿ ಅಮ್ಮನವರ ದರ್ಶನಕ್ಕೆ ತೆರಳಲು ಒಟ್ಟು 125ಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮಾಡಿಕೊಟ್ಟಿರುವುದಾಗಿ ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ KM ರಾಜಶೇಖರ ರೆಡ್ಡಿ, ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ರಾಜಣ್ಣ, ಮಂಜುನಾಥಾಚಾರಿ, ಅಂಕಣ್ಣ, ದೊಡ್ಡಗಂಜೂರು ನಾಗರಾಜ್, ನಾರಾಯಣಹಳ್ಳಿ ಚಂದ್ರ, ಪೆದ್ದೂರು ನಾಗರಾಜ ರೆಡ್ಡಿ, ಸಂತೆಕಲ್ಲಹಳ್ಳಿ ಮುನಿರಾಜು, ಚಿಕ್ಕ ಕರ್ಕಮಕ್ಕಳ್ಳಿ ದೇವರಾಜು, ಗುಟ್ಟೂರು ಜಯರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಓಂ ಶಕ್ತಿ ಬಂಗಾರಮ್ಮ ಬಂಗಾರತಲ್ಲೆ ಬಂಗಾರಮ್ಮ ಬಂಗಾರತಲ್ಲೆ ಆದಿ ಪರಾಶಕ್ತಿ ಆಸಕ್ತಿ ಪರಾಶಕ್ತಿ ಓಂ ಶಕ್ತಿ ಓಂ ಶಕ್ತಿ ವೇಣುಗೋಪಾಲ್ ಅವರು KMK ಗ್ರಾಮ ಕೃಷ್ಣಾರೆಡ್ಡಿ ಅವರ ಹೆಸರಿನಲ್ಲಿ ಟ್ರಸ್ಟ್ ಮಾಡಿಕೊಂಡು ಧಾರ್ಮಿಕ ಕ್ಷೇತ್ರಗಳಲ್ಲಿ ದೇವಸ್ಥಾನಗಳಿಗೆ ಮದುವೆ ಕಾರ್ಯಗಳಲ್ಲಿ ಬಡವರಿಗೆ ಅನುಕೂಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಕ್ಷೇತ್ರದಾದ್ಯಂತ ಓಂ ಶಕ್ತಿಗೆ ಹೋಗುವಂಥ ಮಹಿಳೆಯರಿಗೆ, ಸ್ವಾಮಿಗಳಿಗೆ ಬಸ್ಸು ವ್ಯವಸ್ಥೆ ಉಚಿತವಾಗಿ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಊರಿನಲ್ಲಿ ಈ ಶ್ರೀ ಶಕ್ತಿಗೆ ಓಂ ಶಕ್ತಿ ಹೋಗುವಂಥ ಮಹಿಳೆಯರು, ದೊಡ್ಡಗಂಜೂರು ಗ್ರಾಮದ ಮಹಿಳೆಯರು ಕೇಳ್ಕೊಂಡಾಗ ಅವ್ರಿಗೂ ಸಹ ಉಚಿತ ಒಂದು ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಈ ಉಚಿತ ಬಸ್ ಕಾರ್ಯಕ್ರಮ ಬಸ್ ಚಾಲನೆಗಾಗಿ ನಮ್ಮ ವೇಣುಗೋಪಾಲ್ ಅವರ ಧರ್ಮಪತ್ನಿಯವರಾದ ರೇಖಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೂಮಾಲಿ ಹಾಕುತ್ತಾ ಇವತ್ತಿನ ದಿನ ಓಂ ಶಕ್ತಿ ಅಮ್ಮನವ್ರಿಗೆ ಗೋಪಿನಾಥ್ ಅನ್ನವರು ಸತತವಾಗಿ 3 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಮುರುಗಮಲ್ಲ ಪಂಚಾಯತಿಗೆ ಕಳೆದ ವಾರ ಮತ್ತು ಈ ವಾರ ಎಲ್ಲ ಸೇರಿ 12 ಬಸ್ಸನ್ನು ಸೌಲಭ್ಯವನ್ನು ಮಾಡಿ ಎಲ್ಲರಿಗೂ ಅಮ್ಮನ ಆಶೀರ್ವಾದ ಸಿಗಲಿ ಅಂತ ಎಲ್ಲರೂ ನಾವು ಮನೆ ಹತ್ರ ಕೇಳಿದಾಗ ಅಣ್ಣವ್ರು ಬಂದು ಕೊಡ್ತೀವಪ್ಪ ಅಂತೇಳಿ ಸತತವಾಗಿ 12-13 ಬಸ್ಸನ್ನು ಕೊಟ್ಟಿದ್ದಾರೆ 2 ವಾರದಿಂದ ನಮ್ಮ ಮುರುಗಮಲ್ಲ ಪಂಚಾಯತಿ ಅವ್ರಿಗೆ. ಯಾವತ್ತೂ ನಮ್ಮ ಗೋಪಿನಾಥ ಸರ್ ಅವ್ರಿಗೆ ನಮ್ಮೆಲ್ಲರ ಬೆಂಬಲ ನೀಡಿ ಅವರನ್ನು ಜಯಶೀಲರನ್ನಾಗಿ ಅವ್ರಿಗೆ
ತಾಯಿ ಕೃಪೆಯಿಂದ ಎಲ್ಲ ಸೌಲಭ್ಯಗಳು ಚೆನ್ನಾಗಿದ್ದು ಇದೇ ಥರ ಸಮಾಜ ಸೇವೆ ಮಾಡಬೇಕಾಗಿ ಕೋರ್ಕೊಂಡು ಆ ಸ್ವಾಮಿಯವ್ರ ಕಡೆಯಿಂದ ನಮ್ಮ ಎಲ್ಲ ಶಕ್ತಿಗಳ ಕಡೆಯಿಂದನೂ ಸ್ವಾಮಿಗೆ ಒಳ್ಳೆಯದಾಗಲಿ ಮತ್ತು ಎಲ್ಲರೂ ಇದೇ ಥರನೇ ಚೆನ್ನಾಗಿದ್ದು ಅವ್ರಿಗೆ ಬೆಂಬಲ ಕೊಟ್ಟು ಮತ ಮಾಡಿ ಎಲ್ಲ ಮಾಡಿ ಚೆನ್ನಾಗಿ ನೀವು ಎಲ್ಲ ಸ್ವಾಮಿಗಳಿಂದನೂ ಗೆಲ್ಲಿಸ್ಬೇಕು ಅಂತ ನಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ. ಹೆಸರೇನು? ಸ್ವಾಮಿ ನಿಮ್ಮ ಹೆಸರೇನು? ಶಿವಕುಮಾರ್ ನಮ್ಮ ಹೆಸರು. ಮೊದಲನೇದಾಗಿ ಬನಹಳ್ಳಿ, ಜೆ ಕಾಲೋನಿ, ಗಂಜೂರು, ಬೈನಹಳ್ಳಿ, ಮುರುಮಲ್ಲ, ಗುಡಾರನಹಳ್ಳಿ, ದೊಡ್ಡಕರ್ಕಮಾಕ್ನಹಳ್ಳಿ ಎಲ್ಲ ಸೇರಿ 10 ಬಸ್ ಆಗಿದೆ. ಸತತವಾಗಿ ನಮ್ಮ ಪಂಚಾಯತಿಗೆ 13ರಿಂದ 15 ಬಸ್ ನಮ್ಮ ಪಂಚಾಯತಿ ಒಂದಕ್ಕೆ ಕಳಿಸಿದ್ದಾರೆ. ಮುಂದೆ ಈ 3 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಮುರುಮಲ್ಲ ಕ್ಯಾಂಪ್ ಮಾಡಿದ್ದಾರೆ. ನಮ್ಮ ಮುರುಮಲ್ಲ ಒಬ್ಬರು ಸಾಕಷ್ಟು ಅವ್ರ ಕಡೆ ಸಹಾಯ ಆಗ್ತಾ ಇದೆ. ಅದರಿಂದ ನಮ್ಮ ಓಂ ಶಕ್ತಿ ದಾರೆ ಹಾಕಿರ್ತಕ್ಕಂಥ ಶಕ್ತಿಗಳು ಕೇಳ್ತಾ ಇದ್ದೇನೆಂದರೆ ಗೋಪಿಯಣ್ಣವ್ರು ಒಳ್ಳೇದಾಗಲಿ ಅಂತ ಅಮ್ಮನವ್ರು ಕೇಳ್ಕೊಂಬನ್ನಿ. ಮತ್ತು ನೀವು ಎಲ್ಲ ನಿಂತ್ಕೊಂಡು ಅವ್ರ ಪರವಾಗಿ ನಿಂತು ಮುಂದಿನ 3 ತಿಂಗಳಲ್ಲಿ ಬರ್ತಾ ಎಲೆಕ್ಷನಲ್ಲಿ ದಯವಿಟ್ಟು ದುಡೀರಿ ಅಂತ ಕೇಳ್ಕೊತಾ ಇದ್ದೀನಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅದರಿಂದ ಗೋಪಿಯಣ್ಣವ್ರು ಈ ತಾಲೂಕು ಬೇಕು. ಯಾಕೆಂದರೆ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶ ಇದೆ ಅವ್ರ ಮನಸ್ಸಲ್ಲಿ, ಒಳ್ಳೆ ಮನಸ್ಸಿದೆ ಅವ್ರಿಗೆ. ಸುಮಾರು ದೇವಸ್ಥಾನಗಳಿಗೆಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೇದಾಗಲಿ ಅಂತ ಕೇಳ್ತಾ ನಮ್ಮ ಶಕ್ತಿಗಳು ಇನ್ನೊಂದು ಸರಿ ಕೇಳ್ತಾ ಇದ್ದೀನಿ. ನೀವು ಇವಾಗ 5 ಬಸ್ಸು 280-300 ಜನ ಹೋಗ್ತಾ ಇದ್ದೀರಾ. 300 ಶಕ್ತಿಗಳು ಮುಂದೆ 1,00,000 ಶಕ್ತಿಗಳಾಗಿ ನಮ್ಮ ಗೋಪಣ್ಣವ್ರನ್ನ ಗೆಲ್ಲಿಸಿ ಅಂತ ಅವರ ಪರವಾಗಿ ಗೋಪಣ್ಣವ್ರ ಪರವಾಗಿ ಅವರ ಧರ್ಮಪತಿ ಆಗಿರ್ತಕ್ಕಂಥ ರೇಖಾ ಅವ್ರು ಬಂದಿದ್ದಾರೆ. ಅದರಿಂದ ಅವ್ರಿಗೂ ನಮ್ಮ ಮುರುಮಲ್ಲ ಹೋಬಳಿ ಪರವಾಗಿ ನಮ್ಮ ಗುಡಾರಹಳ್ಳಿ ಗ್ರಾಮದವ್ರ ಪರವಾಗಿ ಅಭಿನಯ ಸಲ್ಲಿಸುತ್ತಾ ಚಿಂತಾಮಣಿ ತಾಲೂಕಿನ ಗುಡಾರಹಳ್ಳಿಯಿಂದ ನಮ್ಮ ಮಾತೆಯರೆಲ್ಲ ಓಂ ಶಕ್ತಿ ತಾಯಿಗೆ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅವರಿಗೆ ಆ ತಾಯಿ ಓಂ ಶಕ್ತಿ ಪರಾಶಕ್ತಿ ದೇವಿ ಅವ್ರ ಮನೆ ಅವ್ರ ಕುಟುಂಬಗಳಿಗೆಲ್ಲ ಆರೋಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಗುಡಾರಹಳ್ಳಿಯ ಎಲ್ಲ ಅಣ್ಣ ತಮ್ಮಂದಿರಿಗೂ ನಾನು ನಮಸ್ಕರಿಸ್ಕೊತಾ ಅವ್ರಿಗೂ ಕೂಡ ಆರೋಗ್ಯ ಆಯುಷ್ಯನ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಈಗ ನಮ್ಮ ಗೋಪಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನರು 95ರಿಂದನೂ ರಾಜಕೀಯಕ್ಕೆ ಬಂದು ಒಂದೇ ವಾರ್ಡಿನಲ್ಲಿ ಸತತವಾಗಿ 4 ಬಾರಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಿ ನೆಕ್ಸ್ಟ್ ಅವರಿಗೆ ಈಗ ರಾಜಕೀಯ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅವರು. ಆಮೇಲೆ ತುಂಬ ಕಡೆಯಿಂದ ಅವರಿಗೆ ಅವಕಾಶ ಬಂತು, ನಮ್ಮಲ್ಲಿಗೆ MLAಗೆ ಬನ್ನಿ ನಾವೇ ಎಲ್ಲ ನಿಮ್ಮ ಜೊತೆ ಓಡಾಡಿಬಿಟ್ಟು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ಕೊಂಡ್ರು. ಆದರೆ ಅವ್ರಿಗೇನಿತ್ತು ಅಂತಂದರೆ ಅಪ್ಪಾಜಿಯವರು ಕೃಷ್ಣಾರೆಡ್ಡಿ ಅಪ್ಪಾಜಿಯವರು ಅವರಿಗೆ ಮಾತು ಕೊಟ್ಟಿದ್ರು, ನನ್ನ ನಂತರ ನೀನೇ ಈ ರಾಜಕೀಯನ ಮುಂದುವರಿಸಬೇಕು ಅಂತೇಳಿ. ಅದಕ್ಕೆ ನಮ್ಮ ಶೇಖರಣ್ಣ ಆಗಲಿ ಮತ್ತು ವಾಣಿ ಅಕ್ಕ ಆಗಲಿ ಸಹಕರಿಸ್ಕೊಂಡು ಅಮ್ಮ ಎಲ್ಲರೂ ಸಹಕಾರ ಕೊಟ್ಟುಬಿಟ್ಟು ಅದರಿಂದ 3 ವರ್ಷದಿಂದನೂ ನಮ್ಮ ಚಿಂತಾಮಣಿ ತಾಲೂಕಿಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಸತತವಾಗಿ ಅವರ ಕೈಲಾಗಿರೋ ಆ ಭಗವಂತನು ನಮಗೆ ಏನು ಕೊಟ್ಟಿದ್ದಾರೆ ಅದರಿಂದ ಸತತವಾಗಿ 3 ವರ್ಷದಿಂದ ಸೇವೆ ಸಲ್ಲಿಸ್ತಾನೆ ಬಂದಿದ್ದಾರೆ. ಆ ತಾಯಿ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಅದೇ ರೀತಿ ತಮ್ಮಲ್ಲಿಗೆಲ್ಲ ಕೇಳ್ಕೊತೀನಿ, ದಯವಿಟ್ಟು ಅವರಿಗೆ ಸಹಕಾರ ಕೊಡಿ. ಅವರು ನಿಮ್ಮ ಮನೆಯ ಮಗನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಅವ್ರಿಗೆ, ಯಾಕೆಂದರೆ ಅವ್ರ ಗುಣ ತುಂಬ ಒಳ್ಳೆಯ ಗುಣ. ಯಾಕೆಂದರೆ ಒಂದು ಜಾಗದಲ್ಲಿ ಅವರಿಗೆ ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಯಲ್ಲಾಪುರ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ದಿನ ಅಣ್ಣ ಬರ್ತಾ ಇದ್ದಾರೆ ಅಂದರೆ ನಮ್ಮ ಮನೆ ಎದುರುಗಡೆಗೆ ಒಂದು 10 ಕಾರು ನಿಂತಿರುತ್ತೆ. ಯಾಕೆ ಅಷ್ಟು ಫೇವ್ರೆಟ್ ಅವರು. ಈಗ ಬಾಂಬೆ ಹೋಗ್ತೀವಿ ನಾವು, ಬಾಂಬೆ ಹೋಗಿ ನಮ್ಮ ಗೋರೆಗಾಂವ್ ಅಂತ ಹೇಳ್ಬಿಟ್ಟು ನಮ್ಮ ಅಲ್ಲಿ ಹೋದ್ರೂ ಹಾಗೆ ಅಲ್ಲಿ ಒಂದು ಸಾರಿ ಅಣ್ಣ ಬರ್ತಾರೆ ಅಂದರೆ ಅವ್ರಿಗೆ ಎಲ್ಲರಿಗೂ ಅಲ್ಲಿರೋ ಜನಗಳಿಗೆಲ್ಲ ಏನೋ ಒಂದು ರೀತಿ ಖುಷಿ. ಅಂಥ ಒಳ್ಳೆ ವ್ಯಕ್ತಿ ಅವರು. ಯಾಕೆ ಜನನು ಸಂಪಾದನೆ ಮಾಡ್ತಾರೆ, ಅವರಲ್ಲಿಗೆ ಒಂದು ಅಹಂಕಾರ ಇಲ್ಲ. ಮತ್ತು ನನ್ನಲ್ಲಿ ಇದೆಯಪ್ಪ ಇನ್ನೊಬ್ರಿಗೆ ಕೊಡಬಾರ್ದು ಅನ್ನುವಂಥದ್ದಿಲ್ಲ. ಅವರು ನನಗೂ ಕೂಡ ಹೇಳೋ ಪಾಠ ಅಷ್ಟೇ, ಭಗವಂತನು ನಮಗೆ ಕೊಡ್ತಾರೆ, ಅದನ್ನು ನಾವೇನು ಮಾಡಬೇಕು, ಇನ್ನೊಬ್ಬರಿಗೆ ಕೊಟ್ಟು ಅದು ನಮ್ಮದಲ್ಲಿ ನಮಗೆ ಒಬ್ಬರಿಗೆ ದಾನ ಮಾಡಬೇಕು, ಒಬ್ರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತಲೇ ಆ ದೇವರು ನಮ್ಮನ್ನು ಆಯ್ಕೆ ಮಾಡಿಬಿಟ್ಟು ನಮ್ಮ ಕೈಯಲ್ಲಿ ಕೊಟ್ಟಿರ್ತಾರೆ. ಅದನ್ನು ಕಷ್ಟ ಇರೋರಿಗೆ ನಾವು ಸೇವೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು 95ರಿಂದ ಆಗ ಅವರಿಗೆ 20 ವರ್ಷ, ಅವತ್ತಿಂದ ಇವತ್ತುವರೆಗೂ ನಾವು 100 ರೂಪಾಯಿ ಸಂಪಾದನೆ ಮಾಡಿದ್ರು, ಅದರಲ್ಲಿ ಏನು ಮಾಡ್ತಿದ್ರು 10 ರೂಪಾಯಿ ಮನೆಗೋಸ್ಕರ ಇಟ್ಕೊಂಡು ನೆಕ್ಸ್ಟ್ ಏನು 90 ರೂಪಾಯಿ ಜನಸೇವೆಗೆ ಇಟ್ಕೊತಾ ಇದ್ರು. ಅಂಥ ವ್ಯಕ್ತಿ. ಅವರ ಸೇವೆನ ಇಷ್ಟ ಬಿದ್ದು ಆ ಭಗವಂತ ಅವ್ರ ಕೈ ಕೊಟ್ಟವರು, ಆ ಸೇವೆ ಮಾಡೋದಕ್ಕೆ ಅವಕಾಶ ಇಲ್ಲಿ ಕಳಿಸಿದಾರೋ ನಮಗೆ ಗೊತ್ತಿಲ್ಲ. ಆದರೆ ಅವರು ಇಲ್ಲಿಗೆ ಬಂದು ನಿಮ್ಮ ಸೇವೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿರೋದು ಅದು ನಿಮ್ಮ ಅದೃಷ್ಟನೋ ಅಥವಾ ಅವರ ಅದೃಷ್ಟನೋ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಜನತೆಗೂ ಕೇಳ್ಕೊತೀನಿ, ನಿಮ್ಮ ಮನೆಯ ಮಗನಾಗಿ ತಿಳ್ಕೊಂಡು ಅವರಿಗೆ ಸಹಕಾರನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ನಾನು 1-2 ಮಾತನ್ನ ಮುಗಿಸ್ತಾ ಇದ್ದೀನಿ.